ಸ್ವಲ್ಪ ಸುಮ್ಮನೆ ಇರ್ತೀಯಾ? ಅವ್ರೇನೋ ಹೇಳೋಕೆ ಬಂದಿದ್ದಾರೆ, ಹೇಳೋಕೆ ಬಿಡು. ಅಮ್ಮ ಪಲ್ಲವಿ ಅಮ್ಮ, ನೀವೇನೋ ಹೇಳಬೇಕು ಅಂತಿದ್ದೀರಾ, ಮೊದಲು ಅದನ್ನು ಹೇಳಿ. ಏನೂ ಇಲ್ಲ. ಅಷ್ಟಕ್ಕೂ ಮಂಗಳಸೂತ್ರ ಕಟ್ಟಿದ್ದಾನೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಮ್ಮ ಮಗಳಿಗೆ ಮದುವೆ ಆಗಿದೆ ಅಂತ ಅನ್ಕೋಬೇಕೇ ಹೊರತು ಯಾವ ಸಂತೋಷನೂ ಇಲ್ಲ, ಯಾವ ಶಾಸ್ತ್ರನೂ ನಡೀಲಿಲ್ಲ. ಅದಕ್ಕೋಸ್ಕರ ಅವಳಿಗೆ ಮದ್ವೆಲ್ ಮಾಡೋ ಶಾಸ್ತ್ರಗಳನ್ನೆಲ್ಲ ಮಾಡಬೇಕು ಅಂತ ಅನ್ಕೊಂಡಿದೀವಿ. ನಮ್ಮ ಆಸೆ ಕನಸುಗಳನ್ನ ಈಡೇರಿಸ್ಕೋಬೇಕು ಅಂತಿದ್ದೀವಿ. ಸಂಪ್ರದಾಯದ ಪ್ರಕಾರ ಅವರಿಬ್ಬರನ್ನ ಮದುವೆ ಮಂಟಪದಲ್ಲಿ ಕೂರಿಸ್ಬಿಟ್ಟು ಎಲ್ಲ ಶಾಸ್ತ್ರಗಳನ್ನ ಮಾಡಬೇಕು ಅನ್ಕೊಂಡಿದೀವಿ. ಈಗ ನಮ್ ಮರ್ಯಾದೆ ಎಲ್ಲ ಹೋಗೈತಿ, ಮತ್ತೆ ಇದೆಲ್ಲ ಮಾಡಿ ಉಳಿದಿರೋ ಮರ್ಯಾದೆ ತೆಗಿಬೇಕಂತಿದ್ದೀರೇನ? ಎಷ್ಟ್ ಸಲ ಮಾಡ್ಬೇಕು ಅನ್ಕೊಂಡಿರಿ ನೀವು ಸರಿಯಾಗಿ ಮನೆ ತುಂಬಿಸ್ಕೊಳ್ಳೋ ಶಾಸ್ತ್ರ ಕೂಡ ಮಾಡಿಲ್ಲ ಅಂತ ಗೊತ್ತು. ಅದ್ ಗೊತ್ತಿರೋದೇ ಬಿಡಿ. ಮನೆ ಸೊಸೆ ಕಾಲಿಗೆ ಕಾಲುಂಗ್ರ ಕೂಡ ಹಾಕಿಲ್ಲ. ಅವಳ ಕತ್ತಲ್ಲಿ ಅರಿಶಿನದ ತಾಳಿ ಮಾತ್ರ ಇದೆ. ನಮ್ಗಿರೋ ಅಷ್ಟ್ರಲ್ಲೇ ನಾವು ಮಾಡ್ಬೇಕಾಗಿರೋದನ್ನೆಲ್ಲ ಮಾಡಿ ನಿಮ್ ಕೈಗೆ ಪದ್ಧತಿ ಪ್ರಕಾರ ಶಾಸ್ತ್ರೋಕ್ತವಾಗಿ ದಾರಿ ಎರ್ದು ನಮ್ಮ ಮಗಳನ್ನ ಮಡ್ಲು ತುಂಬಿಸಿ ಕಳಿಸ್ಕೊಡೋಣ ಅಂತ ಅನ್ಕೊಂಡಿದೀವಿ. ನಾಡಿದ್ದೇ ಮಾಡೋಣ ಅಂತ ಅನ್ಕೊಂಡಿದೀವಿ. ಇದನ್ ಹೇಳಿ ಹೋಗೋಣ ಅಂತಾನೆ ಬಂದ್ವಿ. ಓಹೋ, ನೀವೆಲ್ಲ ನಿರ್ಧಾರ ಮಾಡ್ಕೊಂಡು ಬಂದ್ರ? ಅದೆಲ್ಲ ಇಲ್ಲಿ ನಡೀತೈತೆ ಅಂತ ತಿಳ್ಕೊಂಡ್ರೇನ? ಇದು ನಡಿಬೇಕು ಅಂತಾನೆ ನಾವು ಅನ್ಕೋತಾ ಇದೀವಿ. ನೀವು ಎಲ್ಲದಕ್ಕೂ ಒಪ್ಕೊಳ್ಳೋದಾದ್ರೆ ಎರಡೂ ಕುಟುಂಬಕ್ಕೆ ಗೌರವ ಇರುತ್ತೆ. ಅದೆಂತ ಪರಿಸ್ಥಿತಿನಾಗೂ ಆಗಲ್ಲ. ಕನಕ, ಸ್ವಲ್ಪ ಸುಮ್ಮನೆ ಇರು. ನೋಡಿ, ಇವಳು ಹೀಗೆ ಮಾತಾಡ್ತಿರ್ತಾಳೆ. ಎಲ್ಲ ನೀವು ಅನ್ಕೊಂಡ ಹಾಗೆ ಆಗುತ್ತೆ. ನಾಡಿದ್ದು ನಮ್ಮ ಮನೆಯವ್ರ ಜೊತೆ ಹಾಗೆ ನಮ್ಮ ಬಂಧು ಬಳಗದ ಜೊತೆನೆ ನಿಮ್ಮ ಮನೆಗೆ ಬಂದ್ಬಿಡ್ತೀವಿ. ನೀವು ಪದ್ಧತಿ ಪ್ರಕಾರನೇ ನಿಮ್ಮ ಮಗಳನ್ನ ನಮ್ಮ ಮನೆಗೆ ಕಳಿಸ್ಕೊಡಿ. ಸಂತೋಷ. ನನ್ನ ಗಂಡ ಹೇಳಿದ ಮಾತ್ರಕ್ಕ ಏನು ನಡೆಯಂಗಿಲ್ಲ. ಹಗಲ್ ಗಂಡ್ಸ್ ಕಾಣ್ಬ್ಯಾಡ್ರಿ, ಮತ್ತ ಮರ್ಯಾದೆ ಹೊಕ್ಕೇತಿ. ನೋಡ್ದ್ಯಾ, ನಾವ್ ಹೇಳೋ ಮಾತ್ನ ಕಿವ್ಯಾಗ್ಯಾರ ಹಾಕೊಂಡ್ರ ಅವ್ರು ಕೇಳಿದ್ರು ಕೇಳಿಸ್ಲಾರ್ದಾರಂಗ ಹೆಂಗ್ ಹೊಂಟಾರ ನೋಡೋರು. ಇಲ್ಲಿ ಹೇಳಿದ್ಯಾರು? ನಟರಾಜ. ಒಂದು ಸಲ ಮಾತು ಕೊಟ್ರೆ ಅದು ಶಿಲಾಶಾಸನ. ಯಾವ ಪರಿಸ್ಥಿತಿನಾಗೂ ಅದು ನಡೆಯಂಗಿಲ್ಲ. ನಡೆಯಲ್ವಾ? ನಡೆಯಂಗಿಲ್ಲ. ಹಾಗಾದ್ರೆ ಇರು. ಇಲ್ಲಿ ನೋಡು, ಎಲ್ಲ ನೋಡಿ. ಏನದು? ನಾನು ಮೊದಲೇ ಹೇಳಿದ್ದೆ, ಗೀತಾ ಗೋವಿಂದನ ಸಂತೋಷಕ್ಕೆ ಯಾರಾದ್ರೂ ಅಡ್ಡಿಪಡಿಸಿದ್ರೆ ಇವಳಿಗೆ ನಾನು ಡೈವರ್ಸ್ ಕೊಡ್ತೀನಿ ಅಂತ. ಏನೋ ಈ ವಯಸ್ಸಲ್ಲಿ ಎಂತ ಡೈವರ್ಸ್ ಕೊಡೋದಕ್ಕೆ ವಯಸ್ಸಿನ ಮಿತಿ ಯಾಕೋ? ಯಾವಾಗ ಬೇಕಾದ್ರೂ ಕೊಡ್ಬೋದು. ಗಂಡ ಹೆಂಡತಿ ಆಗಿದ್ರೆ ಸಾಕು. ಇದರಲ್ಲಿ ಒಂದು ಡೈವರ್ಸ್ ನೋಟಿಸು, ಇನ್ನೊಂದು ಏನು ಅಂತ ಗೊತ್ತಾ? ಮಾನಸಿಕ ಹಿಂಸೆ ಕೇಸು. ಹೆಂಡತಿ ಗಂಡನ ಮೇಲೆ ಮಾತ್ರ ಅಲ್ಲ, ಗಂಡ ಹೆಂಡತಿ ಮೇಲೂ ಹಾಕ್ಬಹುದು. ಮನಸ್ಸಿಗೆ ನೆಮ್ಮದಿನೇ ಇಲ್ಲ ಅಂತ ಗಂಡ ಕೂಡ ಹೆಂಡತಿ ಮೇಲೆ ಕೇಸ್ ಹಾಕ್ಬಹುದು. ಇವಾಗ ಹೋಗಿ ನಾನು ಕಂಪ್ಲೇಂಟ್ ಕೊಟ್ರೆ ಪೊಲೀಸ್ನವ್ರು ಬಂದು ನಿಮ್ಮೆಲ್ಲರನ್ನು ಕರ್ಕೊಂಡು ಜೈಲಲ್ಲಿ ಕೂರಿಸ್ತಾರೆ. ಆಮೇಲೆ ಈ ಕಾರಣಗಳನ್ನ ಹೇಳಿ ನಾನು ಡೈವೋರ್ಸ್ನ ಆರಾಮಾಗಿ ತೊಳ್ಬಹುದು. ರೆಡಿಯಾಗಿರಿ. ಹಾ, ನೀನು ಅಷ್ಟೇ. ನೋಡ ನಿಮ್ಮಪ್ಪ ಹೆಂಗ್ ಮಾಡಕತ್ತಾನ. ಹುಚ್ಚಿಡ್ದೈತ್ ನಿಮ್ಮಪ್ಪಂಗ. ಈ ಡೈವರ್ಸ್ ಪೇಪರ್ ತಂದ ನನ್ನ ಮುಂದೆ ಹಾಕ್ಯಾನ ನೋಡ. ನನ್ನ ಮ್ಯಾಗ 2 ಕೇಸ್ ಹಾಕ್ತಾನಂತ. ಇದೆಲ್ಲ ಆ ಆಕ್ಸಿಡೆಂಟ್ ಹಿಂದೆ ನಿಂತು ಮಾಡ್ಸಕತ್ತಾಳ. ಏಯ್, ನೀನ್ ಆಸೆ ಪಟ್ಟ ಕಟ್ಕೊಂಡಿಲ್ಲ ನಿನ್ ಹೆಂಡತಿ. ಆಕಿಗ್ ಫೋನ್ ಮಾಡಿ ಹೇಳ್ತೇನೆ. ಏನಕ್ಕಮ್ಮ? ನೀನ್ ಮಾಡ ಹೇಳ್ತೇನೆ. ಏಯ್, ಮಾಮೂಲ್ ಫೋನ್ ಅಲ್ಲ, ವಿಡಿಯೋ ಕಾಲ್ ಮಾಡ. ತೋರಿಸ್ತೀನಿ ಆಕಿಗ್ ನಾನ್ ಯಾರು. ರಿಂಗ್ ಆಗ್ತದೇನ? ರಿಂಗ್ ಆಗ್ತಾ ಇದೆ. ಹಾಯ್ ಯಜಮಾನ. ಹಾಯ್ ಯಜಮಾಂತಿ, ಒಂದೇ ನಿಮಿಷ. ತುಂಬಾ ಮಿಸ್
ಮಾಡ್ಕೋತಿದ್ಯಾ ಅನ್ಸುತ್ತೆ. ಹೌದು ಹೌದು, ತುಂಬಾ ಮಿಸ್ ಮಾಡ್ಕೋತಾ ಇದ್ದೀನಿ. ಒಂದೇ ನಿಮಿಷ, ನಾನು ಹೇಳೋದನ್ನ ಕೇಳಿಸ್ಕೊ. ನೋಡ್ದ್ಯಾ ಅವ್ರ ರೊಮ್ಯಾನ್ಸು? ಏಯ್, ಆ ಫೋನ್ ಕೊಡಿಲಿ. ಅಮ್ಮ ಅಮ್ಮ, ಏನ ಆಕ್ಸಿಡೆಂಟ್? ಅಯ್ಯೋ ಅತ್ತೆ, ಸರ್ಪ್ರೈಸ್! ಅಬ್ಬಬ್ಬಬ್ಬಬ್ಬಾ, ನನ್ನ ನೋಡಿ 4 ದಿನ ಆಯ್ತು ಅಂತ ನಿಮ್ ಮಗನ್ಗೆ ಹೇಳಿ ವಿಡಿಯೋ ಕಾಲ್ ಮಾಡಿಸ್ಕೊಂಡು ನನ್ನ ನೋಡ್ತಿದ್ದೀರಾ? ಥ್ಯಾಂಕ್ ಯು ಅತ್ತೆ. ನನಗ್ ಗೊತ್ತು, ನಿಮ್ ಮಾತು ಜೋರು, ನೋಡಕ್ ಸ್ವಲ್ಪ ಗುಂಡು, ಮನ್ಸಂತೂ ಬೆಣ್ಣೆ ತರ, ಹಾಗೆ ಕರ್ಗ್ ಹೋಗ್ತೀರಾ. ಕರ್ಗೋಗೋದಲ್ಲ, ನಿನ್ನ ಕರಗಿಸ್ತೀನಿ. ಏನ್ ಅನ್ಕೊಂಡೀನಿ? ನನ್ನ ಗಂಡನ್ನ ನನ್ ವಿರುದ್ಧನ ಎತ್ಕಟ್ತೀನಿ. ನನ್ನ ಮ್ಯಾಗ 2 ಕೇಸ್ ಹಾಕಂತ ಹೇಳ್ಕೊಟ್ಟಿನಿ. ನನಗ ಡೈವರ್ಸ್ ಕೊಡಕ್ ಹೇಳ್ತಿ? ಅಶಿಶೋ, ಅಂತದೇನು ಇಲ್ಲ ಅತ್ತೆ. ಮಾವ ನಿಮ್ಗೆ ಡಿವೋರ್ಸ್ ಕೊಡ್ತಿದಾರಾ? ಛೀ, ಯಾಕೆ ಹಿಂಗ್ ಯೋಚನೆ ಮಾಡಿದ್ರು? ಏಯ್, ನಿನ್ನ ಆಕ್ಸಿಡೆಂಟ್ ಬುದ್ಧಿನ ನನ್ನ ಮುಂದ್ ತೋರಿಸ್ಬೇಡ. ನೀ ಕಣ್ಮರಿಯಾಗಿ ನಿನ್ನ ಮನೆಯಾಗ ಕುಂತ ಅವ್ರಿಗೆಲ್ಲ ಹೇಳ್ಕೊಟ್ಟು ಇದೆಲ್ಲ ಮಾಡ್ಸಕತ್ತಿ. ನನಗೆಲ್ಲ ಗೊತ್ತೈತಿ. ಅತ್ತೆ, ಬುದ್ಧಿ ಕೆಡ್ಸೋದು, ಮನ್ಸೊಡಿಯೋದು ನನ್ ಪಾಲಿಸಿನೇ ಅಲ್ಲ, ನನ್ ಡಿಕ್ಷನರಿಲೂ ಇಲ್ಲ. ಅದೆಲ್ಲ ನಿಮ್ ತಲೆಲೇ ಇರುತ್ತೆ. ಪಾಪ ಮಾವಂಗೆ ಬೇಜಾರಾಗಿರುತ್ತೆ. ಆ ಕೋಪದಲ್ಲಿ ಏನೋ ಹೇಳಿರ್ತಾರೆ. ಆದ್ರೆ ನಾನ್ ನಿಮಗ್ ಭರವಸೆ ಕೊಡ್ತೀನಿ, ಮಾವ ಅಂತ ಕೆಲ್ಸ ಮಾಡಲ್ಲ ಬಿಡಿ. ನಾನ್ ಹೇಳ್ತಿದ್ದೀನಿ, ಮಾವ ನನ್ ಮಾತ್ ಕೇಳ್ತಾರೆ. ಕೇಳ್ತಾರ ಅದಲ್ವಾ ನಾ ಹೇಳ್ತಿರೋದ. ನೀ ಎಲ್ರಿಗೂ ಮೋಡಿ ಮಾಡಿಯೇ ಮಾಟ್ಕಾತಿ. ಅಮ್ಮ ಅಮ್ಮ, ಬಿಟ್ಬಿಡಮ್ಮ, ಪಾಪ ಅಮಾಯಕ್ಕೆ ಅವಳು. ಸುಮ್ನೆ ಬೈತಾ ಇದೆಯಲ್ಲ ಅವಳಿಗೆ. ಏಯ್, ಅಕ್ಕಿಗ ಸಪೋರ್ಟ್ ಮಾಡ್ತೀಯನ್ನಿ? ಅಕ್ಕಿ ಬಂದು 1 ದಿನದಾಗ ಊಟದಾಗ ಏನೋ ಬೆರೆಸ್ಕೊಟ್ಯಾಳ, ಮದ್ದಾಕಿ ನಿನ್ನ ಮೋಡಿ ಮಾಡ್ಯಾಳ. ಹೌದು, ಖರೆ ಒಂದ್ರು ಆಕ್ಸಿಡೆಂಟ್ ಏನೋ ಮಾಟ ಮಾಡ್ಸಾಳಕಿ. ಹೌದೌದು, ನಾವು ಹುಷಾರಿಲ್ಲ ಅಂದ್ರ ಆ ಮಾಟ ಮಂತ್ರ ನಮ್ಮೇಲೂ ಮಾಡಿಸ್ತಾರ. ಯಜಮಾನ್ತಿ, ನಾನು ಆಮೇಲೆ ಮಾಡ್ತೀನಿ. ಅಮ್ಮ, ಏಯ್, ಹೋಗ, ಅಕ್ಕಿ ಸೇರಿ ಹಿಡ್ಕೊಂಡು ಓಡಾಡು. ಅಯ್ಯೋ ಅಯ್ಯೋ, ಏನಪ್ಪ ನೀರ್ ಕಾಯಿಸ್ತಾ ಇದ್ಯಾ? ಹೌದು ಕಣ, ಮಾಮೂಲಾಗಿ ನಿಮ್ಮಮ್ಮ ಕಾಯಿಸ್ತಾಳಲ್ಲ ನೀರು ಮುಖ ಕೆರ್ಚಕ್ಕೆ, ಇವತ್ತು ನಾನು ಕಾಯಿಸ್ತಾ ಇದ್ದೀನಿ. ಏನಪ್ಪ ಈ ಅಪ್ಲಿಕೇಶನ್ ತೋರಿಸಿ ಡಿವೋರ್ಸ್ ಕೊಡ್ತೀನಿ ಅಂತಿದ್ಯಾ? ಗೃಹ ಹಿಂಸಾ ಕೇಸ್ ಹಾಕ್ತೀನಿ ಅಂತಿದ್ಯಾ? ಹೌದು, ಕೊಡ್ತೀನಿ. ಏನ್ ಅನ್ಕೊಂಡಿದ್ಯಾ? ನಿಂಗೇನಾದ್ರೂ ಅಮ್ಮ ಬೇಕು ಅನ್ಸಿದ್ರೆ ಹೊಸ ಅಮ್ಮನ್ ಕರ್ಕೊಂಡ್ ಬರ್ತೀನಿ. ಅಪ್ಪೋ, ಇಲ್ಲಿ ನಾನೇ ಸಂಸಾರ ಮಾಡಕ್ಕಾಗ್ತಾ ಇಲ್ಲ, ಅದ್ರಲ್ಲಿ ಇನ್ನೊಬ್ಳು ಅಮ್ಮ ಬೇರೆ. ನಿನ್ಗಿದೇನು ಅಂತ ಸರಿಯಾಗಿ ಗೊತ್ತಾ? ನಾನು ಬ್ಯಾಂಕಿಂದ ತಗೊಂಬಂದಿರೋ ಅಪ್ಲಿಕೇಶನ್ಗಳು. ಬ್ಯಾಂಕ್ ಅಪ್ಲಿಕೇಶನ್? ಹೌದು. ಆ ಎದುರು ಮನೆ ಸುಬ್ರಹ್ಮಣ್ಯ ಇದಾನಲ್ಲ, ಅವನ್ ಅಕೌಂಟ್ ಓಪನ್ ಮಾಡ್ಬೇಕು ಅಂದಿದ್ದಕ್ಕೆ ಅವನ್ಗೋಸ್ಕರ ನಾನು ತಂದಿದಂತ ಅಪ್ಲಿಕೇಶನ್. ಈ ಅಪ್ಲಿಕೇಶನ್ ತಗೊಂಬಂದು ನೀನ್ ಡೈವೋರ್ಸ್ ಕೊಡ್ತೀನಿ ಅಂತ ಏನ್ ದೊಡ್ಡದಾಗ ಬಿಲ್ಡಪ್ ತಗೊಂಡೆ. ಹೌದೇನೋ? ಇಂಗ್ಲಿಷ್ ನಲ್ಲಿ ಇತ್ತಲ್ಲ, ಸುಮ್ನೆ ನಿಮ್ಮ ಅಮ್ಮನ ಹೆದರ್ಸೋಣ ಅಂತ ಟೇಬಲ್ ಮೇಲೆ ತಂದಿಟ್ಟೆ. ಆ 3 ಮುಖಕ್ಕೆ ಏನೇ ಗೊತ್ತಿಲ್ಲ, ಇನ್ನು ABCD ಎಲ್ಲಿ ಗೊತ್ತಾಗತ್ತೆ? ಇಂಗ್ಲಿಷ್ ಪೇಪರ್ನ ನೋಡಿದ್ರೆ ಭಯ ಪಡ್ಕೋತಾರೆ ಅಂತ ನಾನು ಆ ಥರ ನಾಟಕ ಮಾಡಿದೆ. ಅಂದ್ರೆ ಇದು ಅಕೌಂಟ್ ಓಪನ್ ಮಾಡೋದಕ್ಕ? ನನಗೊಂದು ಅಕೌಂಟ್ ಓಪನ್ ಮಾಡ್ಕೊಡೋ. ನಿನ್ಗೆ ಅಕೌಂಟ್ನ ಓಪನ್ ಮಾಡೋದಲ್ಲ, ಈ ಅಪ್ಲಿಕೇಶನ್ ತೋರಿಸಿ ಅಮ್ಮನ ಬೆದರಿಸ್ತೆ ಅಂತ ಗೊತ್ತಾದ್ರೆ ನಿನ್ನ ಅಕೌಂಟೇ ಕ್ಲೋಸ್ ಆಗ್ಬಿಡುತ್ತೆ. ಅಪ್ಪ ದೇವ್ರೆ, ಅಪ್ಪಿ ತಪ್ಪಿನೂ ಹೇಳ್ಬೇಡ. ಅವಳು ನಿಜವಾಗ್ಲೂ ಡೈವರ್ಸ್ ಕೊಟ್ಬಿಡ್ತಾಳಷ್ಟೇ. ಏನೇ ಆಗ್ಲಿ ಹೋಗ್ಲಿ, ನನ್ನ ಜೀವನದಲ್ಲಿ ನಿಮ್ಮಮ್ಮ ಒಬ್ಳೆ ಕಣೋ, ಹೊಸ ಅಮ್ಮ ಬರಲ್ಲ. ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊ. ಬರೋ ಜನ್ಮದಲ್ಲಿ ಬೇಕಾದ್ರೆ ಬೇರೆ ಅಮ್ಮನ ಟ್ರೈ ಮಾಡ್ತೀನಿ. ನನ್ನ ಕರ್ಮ. ಇವನ್ ಕರ್ಮ ಏನು? ಇವನ್ ತಾಯಿನ ಮದುವೆ ಆಗಿದ್ದಕ್ಕೆ ನಾನು ಅನ್ಭವಿಸ್ಬೇಕು ಕರ್ಮ. ಇವ್ನು ಈ ರೇಂಜ್ ಕೆಜಿ ಪೌಡರ್ ಹಾಕೋತಾವನೆ ಅಂದ್ರೆ ಕನ್ಫರ್ಮ್ ಆಗಿ ಇವ್ನ ಹೆಂಡತಿ ನೋಡಕ್ಕೆ ಹೋಗ್ತದಾನೆ ಅನ್ಸತ್ತೆ. ಇವನೇ ಹೋಗ್ತಾ ಇದ್ದಾನೆ ಅಂದ್ರೆ ನಾವ್ಯಾಕೆ ಅವಕಾಶ ಬಿಡ್ಬೇಕು? ಇವನ್ ಜೊತೆಲಿ ನಾನು ಕೂಡ ಜಂಪ್ ಆಗ್ಬಿಡ್ತೀನಿ. ನಡಿ.
ಕೋತಿ ಮರದಿಂದ ಮರಕ್ಕೆ ಜಂಪ್ ಮಾಡ್ದಂಗೆ ನೀನೇನೋ ಬೈಕ್ ಮೇಲೆ ಹಂಗ್ ಜಂಪ್ ಮಾಡ್ದೆ. ಇಳಿಯೋ, ನಾನು ಮುಖ್ಯವಾದ ಜಾಗಕ್ಕೆ ಹೋಗ್ತಾ ಇದ್ದೀನಿ. ನಾನು ಕೂಡ ಮುಖ್ಯವಾದ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ ಅನ್ಕೋತೀನಿ. ಲೇ, ನಾನು ಹೋಗ್ಬೇಕು ಅಂತ ಅನ್ಕೊಂಡ್ರು ಮುಖ್ಯವಾದ ಜಾಗ ಬೇರೆ ಕಣೋ. ಆದ್ರೆ ನಾನು ಹೋಗ್ಬೇಕಾಗಿರೋ ಮುಖ್ಯವಾದ ಪ್ಲೇಸು ಬೇರೆ ಅಲ್ಲ. ನೀನ್ ಯಾವ ಪ್ಲೇಸ್ಗೆ ಹೋಗ್ತಾ ಇದೆಯೋ ನಾನು ಅದೇ ಪ್ಲೇಸ್ಗೆ ಹೋಗ್ತಾ ಇದ್ದೀನಿ. ಗಾಡಿ ತೆಗಿ. ಏಯ್, ನೀನ್ ಮೊದಲು ಇಳಿಯೋ. ಹಿಂದಿನ ಸೀಟ್ ಖಾಲಿನೇ ಇದೆ ಅಲ್ವೇನೋ, ನಡಿ ಹೋಗೋಣ. ಹೇಯ್, ಮದ್ವೆ ಆಗಿರೋ ಬೈಕಲ್ಲಿ ಹಿಂದಗಡೆ ಸೀಟಲ್ಲಿ ಕುತ್ಕೊಳ್ಳೋದಿಕ್ಕೆ ನಿಂಗೆ ಪರ್ಮಿಷನ್ ಇಲ್ಲ. ಅದು ನಿಮ್ಮ ಅತ್ತಿಗೆಗೆ ಮಾತ್ರ. ಲೇ, ನೀನ್ ಆ ತರ ಬಂದ್ರೆ ನಿನಗಿಂತ ಮುಂಚೆ ಮದುವೆ ಆದವ್ ನಾನು. ಸಂಪ್ರದಾಯಕವಾಗಿ ಫಸ್ಟ್ ಮದುವೆ ಆಗಿದ್ದು ನನಗೆ ಕಣೋ. ನಿಂದು ಕಳ್ಳ ಮದುವೆ ಕಣೋ, ಕಳ್ಳ ನನ್ನ ಮಗನೇ. ಲೇ, ಯಾಕೋ ಜಾಸ್ತಿ ಮಾತಾಡ್ತಾ ಇದೀಯ ನೀನು. ನಡಿ ನಡಿ, ಗಾಡಿ ತೆಗಿ, ಬೇಗ ಹೋಗೋಣ. ಬೇಗ ನಡಿಯೋ, ಬಿಸಿಲು ತುಂಬಾ ಸುಡ್ತಾ ಇದೆ. ಗಾಡಿ ಎತ್ತು, ಗಾಡಿ ಎತ್ತು. ಏಯ್, ನೀನ್ ಇಳಿಯೋ ಮೊದ್ಲು, ನಾನು ಹೋಗ್ಬಿಟ್ಟು ಬರ್ತೀನಿ. ಲೇ, ನೀನ್ ನಿನ್ನ ಹೆಂಡತಿ ನೋಡಕ್ ಹೋಗ್ತಾ ಇದೀಯಾ, ನಾನ್ ನನ್ನ ಹೆಂಡತಿ ನೋಡಕ್ ಹೋಗ್ತಾ ಇದೀನಿ. ನಿನಗೇನಯ್ಯ ಪ್ರಾಬ್ಲಮ್? ಏಯ್, ಆಚೆ ಹೋಗ್ಬೇಕಾದ್ರೆ ಬೆಕ್ಕನ್ ಜೊತೆ ಕರ್ಕೊಂಡು ಹೋಗ್ಬಾರ್ದಂತೆ. ಹೆಂಡತಿ ನೋಡಕ್ ಹೋಗ್ಬೇಕಾದ್ರೆ ಕೋತಿನ ಜೊತೆಗೆ ಕರ್ಕೊಂಡು ಹೋಗ್ಬಾರ್ದಂತೆ. ನೀನ್ ಇವಾಗ ಅಲ್ಲಿಗೆ ಬಂದು ಕೋತಿ ವೇಷ ಹಾಕಿ ಸುಮ್ನೆ ಬೇಡದಿರೋ ಗಲಾಟೆ ಮಾಡ್ತೀಯ. ದೇವ್ರು ನಿನಗೆ ಮನುಷ್ಯನ ಆಕಾರನೇ ಕೊಟ್ಟಿದ್ರು, ಬ್ರೈನ್ ಮಾತ್ರ ಕೋತಿದೆ ಕೊಟ್ಟಿದನ್ ಕಣ. ನೀನು ಮುಚ್ಕೊಂಡು ಇಲ್ಲೇ ಇರೋ, ನಾನು ಹೋಗ್ಬಿಟ್ಟು ಬರ್ತೀನಿ. ಹೌದು, ನಿನಗಿಡೋದನ್ನ ಮರ್ತು ನನಗಿಟ್ಟಿದ್ದಾನೆ. ಜಾಸ್ತಿ ಮಾತಾಡ್ಬೇಡ. ನಡಿ ನಡಿ ನಡಿ, ಬೇಗ ನಡಿ. ನಿಂದೊಳ್ಳೆ ತಲೆನೋವಾಯ್ತು. ಸರಿ ಸರಿ, ಗಾಡಿ ಎತ್ತು ಹೋಗೋಣ. ಹೊಡಿ ಹೊಡಿ ಹೊಡಿ, ಬೇಗ ಹೊಡಿ. ಏನೋ ಗಾಡಿ ಸ್ಟಾರ್ಟ್ ಮಾಡಕ್ಕೆ ಆಗ್ತಿಲ್ಲ ನನಗೆ. ನಡಿ ನಡಿ ನಡಿ. ನಮ್ಮ ಮನೆಯಲ್ಲಿ ಯುದ್ಧನೇ ನಡೀತಾ ಇದ್ರು ಕೂಡ ಇವ್ ರೊಮ್ಯಾನ್ಸ್ಗೆ ಮಾತ್ರ ಕೋನೇನೇ ಇಲ್ಲ. ಇವರೇ ಪರವಾಗಿಲ್ಲ. ಇವರಿಬ್ಬರಿಗೆ ಅತ್ತೆ ಮನೆನಾದ್ರೂ ಇದೆ, ನನಗೆ ಆ ಭಾಗ್ಯನೂ ಇಲ್ಲ. ಲತನ್ ಜೊತೆ ಜಗಳ ಆಡಿದ್ರು, ಬಡ್ದಾಡಿದ್ರು, ಇದೇ ಕೊಂಪೆಲ್ ಬಿದ್ದು ಸಾಯ್ಬೇಕು. ನಂದು ಒಂದು ಬದುಕು. ಥೂ. ಮದುವೆ ಆದ್ಮೇಲೆ ಗೀತಾ ಮೊದಲನೇ ಸಲ ಅವಳು ತವ್ರ ಮನೆಗೆ ಹೋಗಿದ್ದಾಳೆ. ನಾನು ಗೀತನ್ ನೋಡೋದಕ್ಕೆ ಫಸ್ಟ್ ಟೈಮ್ ಹೋಗ್ತಾ ಇದ್ದೀನಿ. ನಾನು ಕೂಡ ಗೀತನ್ ನೋಡಿ 4 ದಿನ ಆಗೋಯ್ತಲ್ಲ. ಮೊದಲನೇ ಸಲ ಅತ್ತೆ ಮನೆಗೆ ಹೋಗುವಾಗ ಖಾಲಿ ಕೈಯಲ್ಲಿ ಹೋಗಲೇಬಾರ್ದು. ಅದರಲ್ಲೂ ಹೆಂಡತಿ ನೋಡೋದಕ್ಕೆ ಅಂತ ಹೋಗ್ತಿದ್ದೀನಿ. ಖಾಲಿ ಕೈಯಲ್ಲಂತೂ ಹೋಗಲೇಬಾರ್ದು. ಗೀತಂಗೆ ಏನಾದರೂ ತೊಗೊಂಡು ಹೋಗಬೇಕು. ಏನು ತೊಗೊಂಡು ಹೋಗೋದು? ಗೀತನ್ ಕೇಳಿದ್ರೆ ಹೇಗೆ? ಅದೇ ಬೆಸ್ಟ್. ಯಾಕೋ ಗಾಡಿ ಇಲ್ಲಿ ನಿಲ್ಲಿಸ್ತಾ ಇದೆಯಾ? ಇರೋ, ಒಂದು ಚಿಕ್ಕ ಫೋನ್ ಕಾಲ್ ಮಾಡ್ಬೇಕು. ಲೇ, ಹೊರಟ ಮೇಲೆ ಗಾಡಿ ಹೀಗೇನಾದ್ರೂ ಮಧ್ಯೆ ನಿಲ್ಸಿದ್ರೆ ಹೋಗೋಕ್ ಲೇಟ್ ಆಗುತ್ತೆ ಕಣೋ. ಸುಮ್ಮನೆ ಇರ. ಬೇಕಾದ್ರೆ ಹಿಂದೆ ಕೂತ್ಕೊಂಡು ಮಾತಾಡು, ನಾನು ಡ್ರೈವ್ ಮಾಡ್ತೀನಿ. ಸುಮ್ಮನೆ ಇರ, ಇದು ಪರ್ಸನಲ್ ಕಾಲ್. ಅಲ್ಲೇ ಇರು. ಏನಿವನು ನನ್ನ ಮುಂದೆ ಫೋನಲ್ಲಿ ಮಾತಾಡದೆ ಪಕ್ಕಕ್ಕೆ ಹೋಗಿ ಮಾತಾಡ್ತಾ ಇದ್ದಾನಲ್ಲ. ಸರಿ ಸರಿ, ಹೆಂಡತಿ ಜೊತೆ ಏನೋ ಮಾತುಕತೆ ಇರುತ್ತೆ. ಎಷ್ಟೇ ಅಣ್ಣ ತಮ್ಮಂದಿರಾದ್ರೂ ಹೆಂಡತಿ ಜೊತೆ ಅಂತ ಮಾತಾಡೋದಕ್ಕೆ ಪ್ರೈವಸಿ ಬೇಕೇ ಬೇಕಲ್ವಾ? ಹೇಳಿ ಯಜಮಾನ್ರೆ. ಯಜಮಾಂತಿ, ನಾವು ಹೊರಟಿದೀವಿ. ಬರುವಾಗ ನಿನಗೇನ್ ತಗೊಂಡ್ಬರ್ಬೇಕು ಅಂತೀಯ? ನನಗೇನು ಬೇಡ ಬಿಡು, ನೀನ್ ಬಾ ಸಾಕು. ಹಂಗಲ್ಲ ಗೀತಾ, ಮೊದಲನೇ ಸಲ ನಿನ್ನ ನೋಡೋದಕ್ಕೆ ಅತ್ತೆ ಮನೆಗೆ ಬರ್ತಾ ಇದ್ದೀನಿ. ಇವಾಗ ಖಾಲಿ ಕೈನಲ್ಲಿ ಬಂದೆ ಅನ್ಕೋ. ಆಮೇಲೆ ನಾವು ಮುದುಕರಾದ್ಮೇಲೂ ಕೂಡ ಅವತ್ ಫಸ್ಟ್ ಟೈಮ್ ನನ್ನ ನೋಡಕ್ ಬರುವಾಗ ಏನು ತಗೊಂಬರ್ಲಿಲ್ವಲ್ಲ ಅಂತ ಮಾತು ಬಂದ್ಬಿಡತ್ತೆ. ಹೇಳು ಯಜಮಾಂತಿ, ಏನ್ ತಗೊಂಬ ಅಂತೀಯ? ಹೆಂಡತಿಗೆ ಏನ್ ತರ್ಬೇಕು ಅಂತ ಗೊತ್ತಿಲ್ವಾ ನಿನಗೆ? ಅದನ್ನು ನನ್ನ ಕೇಳಿ ತಗೊಂಬರ್ತ್ಯಾ? ನನಗೇನ್ ಬೇಕು ಅಂತ ನಾನೇ ಕೇಳಿದ್ರೆ ನೀನ್ ಏನ್ ತರ್ತ್ಯಾ? ಅದ್ ಹಂಗಲ್ಲ ಗೀತಾ, ನನ್ ಪಾಡಿಗೆ ನಾನೇ ಏನೋ ಒಂದು ತಗೊಂಡ್ ಬಂದ್ಬಿಟ್ರೆ ಅದ್ ನಿನಗೆ ಇಷ್ಟ ಆಗ್ಲಿಲ್ಲ ಅಂದ್ರೆ ಮತ್ತೆ ಅದಕ್ಕೂ ಒಂದು ಮಾತು ಬರುತ್ತೆ. ಹೆಂಡತಿ ಮನ್ಸ್ ಕೂಡ ಗೊತ್ತಿಲ್ವಲ್ಲ ಇವನಿಗೆ ಅಂತ. ಅದಕ್ಕೆ ಕೇಳ್ದೆ ಅನ್ಕೋ, ಕ್ಲಾರಿಟಿ ಸಿಕ್ಬಿಡುತ್ತೆ ಅಲ್ವಾ? ಹಾಗಾದ್ರೆ ಹೆಂಡತಿಗೆ ಏನ್ ಬೇಕೋ ನೀನೇ ಯೋಚನೆ ಮಾಡಿ ತಗೊಂಡ್ ಬಾ. ನನ್ ಮನ್ಸು ನಿನ್ಗೆ ಎಷ್ಟ್ ಚೆನ್ನಾಗ್ ಅರ್ಥ ಆಗಿದೆ ಅಂತ ನನಗೂ ಅರ್ಥ ಆಗುತ್ತೆ. ಅದ್ ಹಂಗಲ್ಲ ಗೀತಾ, ಫಸ್ಟ್ ಟೈಮ್ ಅಲ್ವಾ, ಏನ್ ಬೇಕು ಅಂತ ಹೇಳು. ನಾನ್ ಹೇಳಲ್ಲ, ನೀನೇ ತಗೊಂಡ್ ಬಾ. ಯಜಮಾಂತಿ ಪ್ಲೀಸ್. ನೋ ಯಜಮಾನ, ನೀನ್ ತಗೊಂಡ್ ಬಾ. ನನ್ಗೋಸ್ಕರ ಏನ್ ತರ್ತೀಯ ಅಂತ ನಾನು ನೋಡ್ತೀನಿ. ಅಯ್ಯೋ, ಒಳ್ಳೆ ಪೀಕ್ಲಾಡಕ್ ಬಂತಲ್ಲ. ಸರಿ ಬಿಡು, ನೋಡೋಣಂತೆ. ಓಕೆ, ಬಾಯ್ ಬಾಯ್. ಏನ್ ತಗೊಂಡು ಹೋಗೋದಪ್ಪ ಗೀತನ್ಗೆ?
ಏನ್ ಇಷ್ಟ ಆಗತ್ತ ಅವಳಿಗೆ? ಯಾ ಹ್ಮ್ ಲೇ 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 ಎಲ್ಲಿಗೋ ಹೋಗ್ತಾ ಇದೀಯಾ? ಏನು ಇಲ್ಲ ಕಣೋ, ಇವಾಗ ಅತ್ತೆ ಮನೆಗೆ ಹೋಗ್ತಾ ಇದೀವಲ್ಲ, ಸ್ವೀಟು ಹಣ್ಣು ತಗೊಂಡ್ ಹೋಗೋಣ ಅಂತ. ಸರಿ ಸರಿ ನಾನು ಬರ್ತೀನಿ ಬಾ. ಲೋ ಬೇಡ ಕಣೋ, ನೀ ಇಲ್ಲೇ ಇರು, ಹೇಳ್ತೀನಿ. ಲೇ ಏನ್ ಇವನು ನಮ್ಮನ್ನ ಕಟ್ ಮಾಡಿ ಇವನ್ ಮಾತ್ರ ಸಪರೇಟ್ ಆಗಿ ಹೋಗ್ತಾ ಇದ್ದಾನಲ್ಲ. ಏನೋ ಇದೆ, ಸೈಲೆಂಟ್ ಆಗಿ ಹಿಂದೆನೆ ಫಾಲೋ ಮಾಡಬೇಕು. ಫಾಲೋ ದಿಸ್ ಫೆಲ್ಲೋ. ಅಮ್ಮ 3 ಮಾರು ಮಲ್ಗಿ ಹೂ ಕೊಡಿ. ಎಷ್ಟೊಂದು ಮಾರ್ಗೆ? 350 ರೂಪಾಯಿ. ಅಯ್ಯಪ್ಪ, ಏನು 350 ರೂಪಾಯಾ? ಸಿನಿಮಾ ಟಿಕೆಟಿಗಿಂತ ಇದ್ರ ರೇಟೇ ಜಾಸ್ತಿ ಆಯ್ತಲ್ಲಮ್ಮ. ಜೀವನದಲ್ಲಿ ಯಾವತ್ತಾದ್ರೂ ಮಲ್ಲಿಗೆ ಹೂ ತಗೊಂಡಿದ್ಯಾ? ಇಲ್ಲ, ಇದೇ ಮೊದಲನೇ ಸಲ. ಅದು ವಿಷಯ. ಮದ್ವೆ ಆಗಿದ್ಯಾ? ಮದ್ವೆ ಆಗಿಲ್ಲ ಅಂದ್ರೆ ಮಲ್ಗೆ ಹೂಗು ನಂಗೂ ಏನ್ ಸಂಬಂಧ? ಹೆಂಡ್ತಿಗ್ ತಗೊಂಡೋಗೋ ಮಲ್ಗೆ ಹೂಗು ಲೆಕ್ಕ ಹಾಕ್ತೀಯಲ್ಲ, ನೀನಂತ ಗಂಡ. ಅಮ್ಮ, ಮಲ್ಗೆ ಹೂವಿಗೆ ನೀವು 350 ರೂಪಾಯಿ ಹೇಳ್ತಾ ಇದ್ದೀರಲ್ಲ, 10 ರೂಪಾಯಿ ಒಂದ್ ಮಾರಂತ ಕೊಟ್ಬಿಡಿ. 10 ರೂಪಾಯಿಗೆ ಈ ಹೂ ಬರತ್ತೆ, ಕಿವಿಲಿ ಇಟ್ಕೊಂಡು ಹೋಗು. ಏನಮ್ಮ ನೀವು? ಇರಿ. ಅಲ್ಲ, ಇಷ್ಟೊಂದು ಡ್ಯಾಮೇಜಿಂಗ್ ಆಗಿ ಮಾತಾಡ್ತಾ ಇದೀರಲ್ಲ. ಸರಿ ಬಿಡಿ, ಒಂದ್ 3 ಮಾರ್ ಕೊಡಿ, ಇನ್ನೇನ್ ಮಾಡೋದು? ಅಯ್ಯೋ ಕಳ್ಳನ್ ಮಗನೇ, ನೀನೊಬ್ನೇ ಗೀತನ್ಗೆ ಮಲ್ಗೆ ಹೂವ ತಗೊಂಡು ಹೋಗಿ ಮಾರ್ಕ್ಸ್ ತಗೊಳಕ್ ನೋಡ್ತಾ ಇದ್ಯಾ? ಅದಾದ್ಮೇಲೆ ನಿಮ್ಮ ಅಣ್ಣ ನೋಡು, ಗೀತನ್ಗೆ ಮಲ್ಗೆ ಹೂ ತಂದ್ಕೊಟ್ಟಿದ್ದಾನೆ, ನೀನ್ ಏನು ತಂದೆ ಇಲ್ವಲ್ಲ ಅಂತ ಪೂರ್ವಿ ಕೈಯಲ್ಲಿ ನನಗ್ ಬಯಸ್ಬೇಕು ಅಂತ ಅನ್ಕೊಂಡಿದ್ಯಾ? ನೀನ್ ಮಾರ್ಕ್ಸ್ ತಗೋಬೇಕು ಅಂತ ನೋಡ್ತಾ ಇದೀಯಾ? ಆಗಲ್ಲ ಕಣೋ. ನೀನ್ 3 ಮೊಳ ತಗೊಂಡ್ರೆ ನಾನ್ 4 ಮೊಳ ತಗೋತೀನೋ. ಅಮ್ಮ 4 ಮೊಳ ಮಲ್ಗೆ ಹೂ ಹಾಕೋ. 400 ರೂಪಾಯಿ ಆಗುತ್ತೆ. 500 ರೂಪಾಯಿ ಆದ್ರೂ ಸರಿ ಮಾ, ತಲೆನೇ ಕೆಡಿಸ್ಕೊಬೇಡ. ಆಸ್ತಿ ಮಾರಾದ್ರೂ ಸರಿ, ಮಲ್ಗೆ ಹೂ ತಗೋತೀನಿ, ಕೊಡಮ್ಮ. ಅಣ್ಣ, ಒಂದು ಅರ್ಧ ಕೆಜಿ ಹಲ್ವಾ ಕೊಡೋಣ. ಹಲ್ವಾ ಕೇಳಕ್ ಯಾಕೆ ಅಷ್ಟು ನಾಚ್ಕೋತಾ ಇದ್ದೀರಾ? ಅಯ್ಯೋ, ಕೊಡು ಅಣ್ಣ. ಅಯ್ಯೋ, ನಿನ್ನ ಹೆಂಡತಿಗೆ ಮಲ್ಗೆ ಹೂವು ಹಲ್ವಾ ತಗೊಂಡ್ ಹೋಗ್ಬೇಕು ಅಂತ ನೋಡ್ತಾ ಇದ್ಯಾ? ಅದು ನನಗೆ ಹೇಳ್ದೇನೆ. ನಾನ್ ಕಣ್ಣು ಹಿಡಿದು ಬಿಡ್ತೀನೋ. ತಗೊಳ್ಳಿ, ದುಡ್ಡು ಕೊಡಿ. ಅಣ್ಣ, ನನಗೂ ಹಲ್ವಾ ಕೊಡು. ಓಕೆ, ಬೇಗ ಕೊಡೋಣ. ಕೊಡ್ತಾ ಇದೀನಿ. ಕೊಡೋಣ. ತಗೊಳ್ಳಿ. ಅಣ್ಣ, 4 ಆಪಲ್ಸು, ಒಂದು ಅರ್ಧ ಡಜನ್ ಆರೆಂಜ್ ಕೊಡ್ತೀರಾ? ಇದು ಖಂಡಿತ ಮನೆಯವ್ರಿಗೆ ಆಗಿರುತ್ತೆ, ಇದು ನಮಗ್ ಬೇಕಾಗಿಲ್ಲ. ಏನು ಏನ್ ತಗೊಂಡೆ? ಏನು ಇಲ್ಲ ಕಣ, ಮನೆಯವ್ರ ಎಲ್ರಿಗೂ ತಗೊಂಡೆ. ಹಿಡ್ಕೊ ಹಿಡ್ಕೊ ಹಿಡ್ಕೊ, ಖಾಲಿ ಕೈಯಲ್ಲಿ ಹೋದ್ರೆ ಮರ್ಯಾದೆ ಇರಲ್ಲ. ಹೌದು ಕಣ, ಗಾಡಿ ತೆಗಿ. ಕಡೆ ಜರ್ಕೊ. ನಾನೇನಾದ್ರೂ ಡ್ರೈವ್ ಮಾಡ್ಲಾ? ಸರಿ ಸರಿ, ಎಲ್ಲ ಓಕೆ ಅಲ್ವಾ? ನಡಿ ನಡಿ. ನಡಿ ನಡಿ. ಹೂವ ನೆಲಕ್ ಬೀಳ್ತಿದ್ರೆ ಸಾಕಪ್ಪ. ಇವ್ ಬೇಡ ಅಂತಂದ್ರು ಒಳ್ಳೆ ಬಾಲ ತರ ಬಂದ. ಮಲ್ಗೆ ಹೂ ಹಿಂಗೋ ಬಚ್ಚಿಟ್ಕೊಂಡೆ. ಗೀತನ್ ತಲೆಗೆ ಮುಡ್ಸೋ ಅಷ್ಟ್ರಲ್ಲಿ ಇದೆಲ್ಲ ಹಾಳಾಗೋಗಿರುತ್ತೆ ಅನ್ಸತ್ತೆ. ಏನ್ ಮಾಡೋದು ಏನೋ. ಲೇ ನಡಿಯೋ, ಯಾಕೆ ಇಲ್ಲಿ ನಿಂತಿದ್ಯಾ? ಏನಾಯ್ತು ನಿನಗೆ? ಶರ್ಟ್ ಟೈಟ್ ಆಗಿದೆ, ನಿನಗೆ ಪ್ಯಾಂಟ್ ಲೂಸ್ ಆಯ್ತು ಕಣ. ನಡಿ. ರಂಗ 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 ರಂಗ. ಅಜ್ಜಿ ನಮಸ್ತೆ. ಯಾರದು? ಕೂತ್ಕೊಳ್ಳಿ ಕೂತ್ಕೊಳ್ಳಿ ಕೂತ್ಕೊಳ್ಳಿ. ಆಶೀರ್ವಾದ ಮಾಡಿ. ಅಯ್ಯಯ್ಯೋ, ಇವನ್ ಕಾಲಿಗೆ ನಮಸ್ಕಾರ ಹಾಕಿ ಒಳ್ಳೆ ಮಾರ್ಕ್ಸೇ ತಗೋತಾವನೆ. ನಾವ್ ಇವನ್ಗಿಂತ ಜಾಸ್ತಿ ಮಾರ್ಕ್ಸೇ ತಗೋಬೇಕು. ಅಜ್ಜಿ, ಅಯ್ಯಯ್ಯೋ, ಮನ್ಸಾರ ಆಶೀರ್ವಾದ ಮಾಡು. ಎದ್ದೇಳು ಎದ್ದೇಳಪ್ಪ. ಇವನ್ ಯಾಕೆ ಇಷ್ಟೊಂದು ಅತಿಯಾಗಾಡ್ತಿದ್ದಾನೆ?
ನಿಮ್ಮಂತವ್ರ ದೊಡ್ಡವ್ರ ಆಶೀರ್ವಾದ ಇದ್ರೆ ತಾನೇ ನಮ್ಮಂತವ್ರ ಚಿಕ್ಕವ್ರು ಚೆನ್ನಾಗಿರೋದಕ್ಕೆ. ಚೆನ್ನಾಗಿರುತ್ತಪ್ಪ ಚೆನ್ನಾಗಿರುತ್ತೆ. ಗೀತಾ ಇಲ್ಲಿ ನೋಡು, ನಿಮ್ ಯಜಮಾನ್ರು ಬಂದಿದ್ದಾರೆ. ನೋಡು ಹೆಂಗ್ ಹೇಳ್ತಾ ಇದ್ರೆ ಯಜಮಾನ ಅಂತ ಅದ್ ನಾನೇ. ನಾನು ಕೂಡ ಗಂಡನೇ ಅಲ್ವೇನಾ? ಓಹೋ, ಬನ್ನಿ ಬನ್ನಿ ಬನ್ನಿ. ಹೇ ಬಂದೆ. ಹಾ? ಏನಪ್ಪ ನಮ್ ಭಾಷೆ ಮಾತಾಡ್ತಿದ್ಯಾ? ಹಾ, ಮತ್ತೆ ನಿಮ್ ಕಡೆ ಭಾಷೆನೂ ಕಲಿಬೇಕಲ್ವಾ ನಾನು? ಇಲ್ಲಾಂದ್ರೆ ಕೋಪದಲ್ಲಿ ನಿಮ್ ಮೊಮ್ಮಗಳು ನನ್ನ ಬೈದ್ರೆ ನಂಗೆ ಅರ್ಥ ಆಗದೆ ಇದ್ರೆ ಕಷ್ಟ ಅಲ್ವಾ? ಅವಳು ಯಾಕೆ ಬೈತಾಳಪ್ಪ ನಿಂಗೆ? ನನಗೂ ನಿಮ್ ಕಡೆ ಭಾಷೆ ಚೆನ್ನಾಗೇ ಬರುತ್ತೆ. ನಿನ್ಗೆ ನಮ್ ಭಾಷೆ ಬಂದ್ರೆ ಎಷ್ಟು, ಬರ್ದೇ ಇದ್ರೆ ಎಷ್ಟುಪ್ಪ. ಅವನಂದ್ರೆ ನಮ್ ಮನೆ ಅಳಿಯ. ಪೂರ್ವಿ ಅಮ್ಮಮ್ಮ, ಈಗ ನಮ್ಮವಳು ಬರ್ತಾಳೆ ಅನ್ಸುತ್ತೆ. ಅಯ್ಯಯ್ಯೋ, ಇವನ್ ಯಾಕೆ ಇಲ್ಲಿ ಬಂದಿದ್ದಾನೆ?